ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇತ್ತೀಚೆಗೆ ಒಂದು 6-7 ದಿನದಿಂದ ನಾನು ಯಾವುದೇ ವಿಡಿಯೋನ ಪೋಸ್ಟ್ ಮಾಡಿರಲಿಲ್ಲ. ಏನು ರೀಸನ್ ಅಂತ ವ್ಲಾಗಲ್ಲಿ ಮುಂದೆ ಹೇಳ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಇನ್ ಕೇಸ್ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಆಗಿ ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇದು ಗುರುವಾರ ಮತ್ತು ಶುಕ್ರವಾರದ 2 ದಿನದ ವ್ಲಾಗ್ ಆಗುತ್ತೆ. ಒಂದು ಸ್ವಲ್ಪ ಶೂಟ್ ಮಾಡಿಕೊಂಡು ಒಂದು ಲೆಂತಿ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ. ಬೆಳಿಗ್ಗೆ ಗುರುವಾರ ಒಂದು ಸ್ವಲ್ಪ ಬೇಗನೆ ಇದ್ದೆ. ಮನೆ ಕ್ಲೀನೆಲ್ಲನೂ ಕೂಡ ಮುಗಿಸ್ಕೊಂಡೆ. ಇನ್ನು ಅಂಗಳದ ಕಸನೂ ಕೂಡ ಬಳಿತಾ ಇದ್ದೀನಿ. ಬೆಳಿಗ್ಗೆ ಎದ್ದ ತಕ್ಷಣವೇ ಹೊರಗಡೆ ಕಸ ಬಳಿಯಲ್ಲ, ಒಂದು ಸ್ವಲ್ಪ ಬಿಟ್ಟು ಬೆಳಿತೀನಿ. ನಾನು ಎದ್ದಾಗ ಒಂದು ಸ್ವಲ್ಪ ಕತ್ಲೆನೇ ಇರುತ್ತೆ, ಆವಾಗ ನಂಗೆ ಭಯ ಆಗ್ತಿರುತ್ತೆ. ಅದಕ್ಕೇ ಇನ್ನು ಅಂಗಳಕ್ಕೆ ಎಲ್ಲನೂ ಕೂಡ ಕಸ ಬೆಳೆದು ನೀರು ಹಾಕಿ ರಂಗೋಲಿ ಹಾಕಿ ಒಂದು ಸ್ವಲ್ಪ ಫ್ರೆಶ್ನಪ್ ಎಲ್ಲನೂ ಕೂಡ ಹಾಕಿ ಪೂಜೆ ಎಲ್ಲನೂ ಕೂಡ ಮುಗಿಸ್ಕೊಂಡೆ. ಪೂಜೆ ಎಲ್ಲನೂ ಕೂಡ ಮುಗಿಸ್ಕೊಂಡಿದ್ದು ಆದಮೇಲೆ ಮನೆಗೆ ಒಂದು ಸ್ವಲ್ಪ ಧೂಪ ಹಾಕ್ಕೊತಿದ್ದೀನಿ. ಇವತ್ತು ಗುರುವಾರ ಅಲ್ವಾ, ಗುರುವಾರ ರಾಘವೇಂದ್ರ ಸ್ವಾಮಿ ಗುಡಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೇನೆ ಒಂದು ಸ್ವಲ್ಪ ಬೇಗನೆ ಎದ್ದು ಮನೇಲಿ ಪೂಜೆ ಮುಗಿಸ್ಕೊಂಡು ಆಮೇಲೆ ರಾಘವೇಂದ್ರ ಸ್ವಾಮಿ ಗುಡಿಗೆ ಹೋಗಿ ಬರೋಕ್ಕೆ ಈಸಿ ಆಗುತ್ತೆ. ಒಂದು ಸ್ವಲ್ಪ ಟೈಮ್ ಕೂಡ ಉಳಿಯುತ್ತೆ. ಮತ್ತು ನನ್ನ ಹಸ್ಬೆಂಡ್ ದೇವಸ್ಥಾನಕ್ಕೆ ಹೋಗಿ ಬಂದು ಮತ್ತೆ ಡ್ಯೂಟಿಗೆ ಹೋಗಬೇಕು. ಅದಕ್ಕೇನೆ ಒಂದು ಸ್ವಲ್ಪ ಬೇಗನೆ ಪೂಜೆನ ಮುಗಿಸ್ಕೊಂಡು ರೆಡಿ ಎಲ್ಲನೂ ಕೂಡ ಆಗಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ದೇವಸ್ಥಾನದಲ್ಲಿ ಜಾಸ್ತಿ ವೀಡಿಯೋನೂ ಮಾಡ್ಕೊಳ್ಳಿಲ್ಲ, ಒಂದು ಸ್ವಲ್ಪ ವೀಡಿಯೋನ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಮ್ಮ ಮನೆ ಹತ್ರನೇ ಇರೋ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ, ರಾಘವೇಂದ್ರ ಸ್ವಾಮಿ ಗುಡಿಗೆ. ಇನ್ನು ದೇವಸ್ಥಾನಕ್ಕೆಲ್ಲನೂ ಕೂಡ ಹೋಗಿ ಬಂದು ಗುರುವಾರ ಯಾವುದೇ ರೀತಿಯ ವ್ಲಾಗ್ನ ನಾನು ಕಂಟಿನ್ಯೂ ಮಾಡಲಿಲ್ಲ. ಶುಕ್ರವಾರ ಸಂಜೆನೇ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಸಂಜೆ ಒಂದು ಸ್ವಲ್ಪ ತಲೆನೋಯ್ತಾ ಇತ್ತು ಅಂತ ಹೇಳಿ ಒಂದು ಕಪ್ ಟೀನ ಮಾಡಿಕೊಂಡು ಕುಡಿದು ಒಂದು ಸ್ವಲ್ಪ ಡ್ರೆಸ್ಸಿಂಗ್ ಟೇಬಲಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಧೂಳು ಕುತ್ಕೊಂಡ್ಬಿಟ್ಟಿತ್ತು. ಅದಕ್ಕೆ ಅದನ್ನೆಲ್ಲನೂ ಕೂಡ ಒಂದು ಸಲ ಕ್ಲೀನ್ ಮಾಡ್ತಿದ್ದೀನಿ. ಫುಲ್ ಡೀಪಾಗಿ ಇನ್ನೂ ಕ್ಲೀನ್ ಮಾಡ್ತಿಲ್ಲ. ಒಂದು ಒಣಗಿರೋಂಥ ಬಟ್ಟೆನ ತೊಗೊಂಡು ಸುಮ್ಮನೆ ಧೂಳು ಬಳ್ಕೊತಿದ್ದೀನಿ ಅಷ್ಟೇ. ಡೀಪ್ ಕ್ಲೀನ್ ಆವಾಗವಾಗ ಮಾಡ್ತಿರ್ತೀನಿ. ಇವತ್ತು ಹಂಗೇ ಒಂದು ಸ್ವಲ್ಪ ಧೂಳೆಲ್ಲನೂ ಕೂಡ ತೆಗೆದು ಎಲ್ಲ ಐಟಮ್ಸ್ ಇರುತ್ತೆ ಅಲ್ವ, ಅದನ್ನೊಂದು ಸ್ವಲ್ಪ ಒರೆಸಿ ಇಡೋಣ ಅಂತ ಹೇಳಿ ಈ ರೀತಿ ಮಾಡ್ತಿದ್ದೀನಿ. ಹಾಗೇ ನಾನು ಒಂದು 5-6 ದಿನದಿಂದ ಒಂದು 7 ದಿನವೇ ಆಯಿತು ಅಂತ ಅಂದ್ಕೊಳ್ಳಿ, ಅಷ್ಟು ದಿನದಿಂದ ವೀಡಿಯೋಸ್ ಹಾಕಿಲ್ಲ. ಯಾಕೆ ವೀಡಿಯೋಸ್ ಹಾಕಿಲ್ಲ ಅಂತ ಇನ್ಸ್ಟಾಗ್ರಾಮಲ್ಲಿ ಒಂದು 2-3 ಜನ ಮೆಸೇಜ್ ಮಾಡಿದ್ರಿ. ಹಂಗೇ ಯೂಟ್ಯೂಬಲ್ಲಿ ಒಂದು ಸ್ವಲ್ಪ ಜನ ಫ್ರೆಂಡ್ಸ್ ಆಗಿದ್ದಾರೆ, ಅವರು ಕೂಡ ಕೇಳ್ತಾಯಿದ್ರು ಯಾಕೆ ವೀಡಿಯೋಸ್ ಹಾಕ್ತಾಯಿಲ್ಲ ಅಂತ ಹೇಳಿ. ಒಂದು ಸ್ವಲ್ಪ ಪರ್ಸ್ನಲ್ ಕೆಲಸದಿಂದ ನಾವು ಊರಿಗೆ ಹೋಗಿ ಬರೋದಾಯಿತು. ಇನ್ನು 2 ಸಲ ಊರಿಗೆ ಹೋಗಿ ಬಂದ್ವಿ. ಅದಕ್ಕೇ ಯಾವುದೇ ವೀಡಿಯೋನೂ ಕೂಡ ನಾನು ಶೂಟ್ ಮಾಡ್ಕೊಂಡಿರಲಿಲ್ಲ. ಶೂಟ್ ಮಾಡಿದ್ರೂ ಕೂಡ ಎಡಿಟ್ ಮಾಡಿ ಹಾಕ್ತಾ ಇರಲಿಲ್ಲ. ಅದಕ್ಕೇ ನಾನು ಶೂಟ್ ಮಾಡ್ಕೊಂಡಿಲ್ಲ. ಇನ್ನು ಗುರುವಾರ ಒಂದು ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದೆ, ಅದು ಹಾಗೆ ಇತ್ತು. ಮತ್ತು ಇನ್ನೊಂದು ಸ್ವಲ್ಪ ಶುಕ್ರವಾರ ಸಾಯಂಕಾಲ ಶೂಟ್ ಮಾಡ್ಕೊಂಡಿದ್ದೆ, ಅದು ಒಂದು ಸ್ವಲ್ಪ ಇತ್ತು. ಇವತ್ತು ಒಂದು ಸ್ವಲ್ಪ ಫ್ರೀ ಇದ್ದೆ ಅಂತ ಹೇಳಿ ಎಡಿಟ್ ಮಾಡಿ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡೋಣ, ತುಂಬ ದಿನ ವೀಡಿಯೋಸ್ ಅಪ್ಲೋಡ್ ಮಾಡೇ ಇಲ್ಲ ಅಂತ ಹೇಳಿ ಇವತ್ತು ಅದನ್ನೊಂದು ಸ್ವಲ್ಪ ಎಡಿಟ್ ಮಾಡಿ ವೀಡಿಯೋಸ್ ಹಾಕ್ತಿದ್ದೀನಿ. ನಾನು ವೀಡಿಯೋಸ್ ಹಾಕಿಲ್ಲ ಅಂದರೂ ಕೂಡ ಹಳೆ ವೀಡಿಯೋಸ್ ನೋಡಿ ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ. ಒಂದು ಫೇಸ್ ರಿವೀಲ್ ವೀಡಿಯೋ ಮಾಡಿ ಹಾಕಿದ್ದೆ, ಅದಕ್ಕೆ ತುಂಬ ಜನ ರೆಸ್ಪಾನ್ಸ್ ಮಾಡಿದ್ದೀರಾ, ತುಂಬ ಚೆನ್ನಾಗಿದ್ದೀರಾ, ಲಕ್ಷಣವಾಗಿದ್ದೀರಾ ಅಂತ ಈ ಥರ ಕಮೆಂಟ್ ಮಾಡಿದ್ದೀರಾ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇನ್ನು ಡ್ರೆಸ್ಸಿಂಗ್ ಟೇಬಲ್ ಎಲ್ಲನೂ ಕೂಡ ನೀಟಾಗಿ ಧೂಳೆಲ್ಲನೂ ಕೂಡ ತೆಗೆದು ಆರ್ಗನೈಸ್ ಮಾಡಿಕೊಂಡೆ. ಮೊದಲು ಹೆಂಗಿತ್ತು ಇವಾಗಲೂ ಹಂಗೆ ಆರ್ಗನೈಸ್ ಮಾಡಿಕೊಂಡೆ. ನನಗೆ ಮೊದಲು ಯಾವ ಥರ ಇರುತ್ತೋ ಆಮೇಲೂ ಕೂಡ ಅದೇ ರೀತಿ ಇದ್ರೇ ಇಷ್ಟ ಆಗುತ್ತೆ. ಇನ್ನು ನನ್ನ ಹಸ್ಬೆಂಡ್ ಒಂದು ಸ್ವಲ್ಪ ಸಾಯಂಕಾಲ ಗೋಬಿ ತೊಗೊಂಡು ಬಂದಿದ್ದರು. ಯಾಕೋ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು, ಸುಮಾರು ದಿನ ಆಯಿತು ತಿಂದೇ ಇರಲಿಲ್ಲ. ಅದಕ್ಕೇ ಇವತ್ತು ತೊಗೊಂಡು ಬರೋದಕ್ಕೆ ಹೇಳಿದೆ, ತೊಗೊಂಡು ಬಂದಿದ್ದರು. ಗೋಬಿ ಎಲ್ಲನೂ ಕೂಡ ತಿಂದು ಮಧ್ಯಾಹ್ನನೇ ಒಂದು ಸ್ವಲ್ಪ ಪಾತ್ರೆನ ತೊಳೆದಿಟ್ಟಿದ್ದೆ. ಆ ಪಾತ್ರೆ ಎಲ್ಲನೂ ಕೂಡ ಜೋಡಿಸ್ಕೊಂಡು ರಾತ್ರಿ ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೀನಿ. ಮನೇಲಿ 2 ಆಲೂಗಡ್ಡೆ ಇತ್ತು, ಒಟ್ಟು ಖರ್ಚೇ ಆಗಿದ್ದಿಲ್ಲ ಆಲೂಗಡ್ಡೆ. ಅದಕ್ಕೇ ಇವತ್ತೊಂಥರ ಕರಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಅದಕ್ಕೆಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಆಲೂಗಡ್ಡೆ ಸಿಪ್ಪೆನ ತೆಗೆದು ಕಟ್ ಮಾಡಿಕೊಂಡು ಮೊದಲಿಗೆ ಈ ಥರ ಕುದಿಸಿ ಇಟ್ಕೊಂಡಿದ್ದೀನಿ. ಇನ್ನು ಅದಕ್ಕೆ ಈರುಳ್ಳಿ, ಕೊತ್ತಂಬರಿ, ಟೊಮ್ಯಾಟೊ ಎಲ್ಲ ಬೇಕು ಅಲ್ವಾ, ಅದನ್ನು ಕೂಡ ತೆಗೆದಿಟ್ಕೊಂಡೆ. ಹಂಗೇ ಬೀಟ್ರೂಟ್ ಚಪಾತಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಬೀಟ್ರೂಟು ಪಲ್ಯ, ಗೊಜ್ಜು ಈ ಥರ ತಿನ್ನಲಿಕ್ಕೆ ಅಷ್ಟೊಂದಾಗಿ ಇಷ್ಟ ಆಗಲ್ಲ.
ಅದಕ್ಕೇ ಬೀಟ್ರೂಟ್ ಚಪಾತಿನ ಮಾಡಿಕೊಂಡ್ರೆ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಬೀಟ್ರೂಟ್ ಚಪಾತಿನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಒಂದು ಬೀಟ್ರೂಟ್ನ ತೊಗೊಂಡಿದ್ದೀನಿ. ಇನ್ನು ಆಲೂಗಡ್ಡೆ ಕರಿಗೆ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಿದ್ದೀನಿ. ಈರುಳ್ಳಿನ ಚಾಪರಲ್ಲೂ ಸಹ ಕಟ್ ಮಾಡ್ಕೋಬೋದು. ನಾನು ಟೊಮೆಟೊನ ಚಾಪರಲ್ಲಿ ಕಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೇ ಈರುಳ್ಳಿನ ನನಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಕ್ಕೆ ಬರುತ್ತೆ, ಒಂದು ಸ್ವಲ್ಪ ಈಸಿ ಆಗುತ್ತೆ. ಟೊಮೆಟೊ ಅಂದರೆ ಅಷ್ಟೊಂದಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೇ ಈರುಳ್ಳಿನ ಕೈಯಲ್ಲಿನೇ ಕಟ್ ಮಾಡಿಕೊಂಡು ಟೊಮೆಟೊನ ಈ ರೀತಿ ಚಾಪರ್ಗೆ ಹಾಕಿ ಕಟ್ ಮಾಡ್ಕೊತಿದ್ದೀನಿ. ಅಂದರೆ ಪೇಸ್ಟ್ ಥರ ಮಾಡ್ಕೋಬೇಕು. ನೀವು ಬೇಕಿದ್ದರೆ ಮಿಕ್ಸಿಯಲ್ಲೂ ಸಹ ಮಾಡ್ಕೋಬೋದು. ನಾನು ಇಲ್ಲಿ ಒಂದರಲ್ಲಿ 4 ಟೊಮೆಟೊನ ಮಾಡಿ, ಅಂದರೆ 4 ಪೀಸಾಗಿ ಮಾಡಿ ಈ ಥರ ಚಾಪರಲ್ಲಿ ಕಟ್ ಮಾಡ್ಕೊತಿದ್ದೀನಿ. ಈಸಿಯಾಗಿ ಬಿಡುತ್ತೆ ಈ ಥರ ಚಾಪರಲ್ಲಿ ಕಟ್ ಮಾಡಿಕೊಂಡ್ರೆ. ಮಿಕ್ಸಿಗೆ ಹಾಕೋ ಅವಶ್ಯಕತೆಯೂ ಸಹ ಇರೋದಿಲ್ಲ. ಒಂದೊಂದು ಸಲ ಕರೆಂಟ್ ಇರುತ್ತೆ, ಒಂದೊಂದು ಸಲ ಕರೆಂಟ್ ಇರೋಲ್ಲ. ಆವಾಗ ಈಸಿಯಾಗಿ ಚಾಪರಲ್ಲಿ ಕಟ್ ಮಾಡ್ಕೋಬೋದು. ಇನ್ನು ಬೀಟ್ರೂಟ್ ಚಪಾತಿನ ಮಾಡ್ಕೊಳ್ಳೋದಕ್ಕೆ ಬೀಟ್ರೂಟ್ ಮೇಲಿರೋ ಸಿಪ್ಪೆ ಎಲ್ಲನೂ ಕೂಡ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಿದ್ದೀನಿ. ಈ ಥರ ಬೀಟ್ರೂಟ್ ಪ್ಯೂರಿನ ಮಾಡಿ ಚಪಾತಿ ಹಿಟ್ಟಿಗೆ ನೀರನ್ನು ಹಾಕೋ ಬದಲು ಈ ರೀತಿ ಬೀಟ್ರೂಟ್ ಪ್ಯೂರಿ ಹಾಕಿ ಚಪಾತಿನ ಮಾಡ್ಕೊಳ್ಳೋದು. ಸೇಮ್ ನಾರ್ಮಲ್ ಚಪಾತಿ ಮಾಡ್ತೀವಲ್ವ ಅದೇ ಥರನೇ ನೀರು ಹಾಕೋ ಬದಲು ಬೀಟ್ರೂಟ್ ಪ್ಯೂರಿ ಹಾಕಿ ಹಿಟ್ಟನ್ನ ಕಲಿಸ್ಕೋಬೇಕು ಅಷ್ಟೇ. ಇನ್ನು ಒಂದು ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಒಂದು ಸ್ವಲ್ಪ 1-2-3 ಚಕ್ಕೆನ ಈ ಥರ ಮುರಿದು ಹಾಕ್ಕೊಂಡಿದ್ದೀನಿ. ಲವಂಗನೂ ಮುರಿದು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕರಿಬೇವು, ಈರುಳ್ಳಿ, ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಇದನ್ನು ಫ್ರೈ ಮಾಡ್ಕೊತಾನೆ ಇರಬೇಕು. ಒಂದು 2-3 ನಿಮಿಷ ಫ್ರೈ ಮಾಡ್ಕೊಂಡಿದ್ದು ಆದಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಇನ್ನೂ ಒಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾನು ಟೊಮೆಟೊ ಪ್ಯೂರಿನ ಮಾಡ್ಕೊಂಡಿದ್ದೆ ಅಲ್ವಾ, ಆ ಟೊಮೆಟೊ ಪ್ಯೂರಿನ ಇದಕ್ಕೆ ಹಾಕ್ಕೊತಿದ್ದೀನಿ. ಆಮೇಲೆ ಟೊಮೆಟೊ ಹಣ್ಣಿನ ಪೇಸ್ಟಲ್ಲಿ ಒಂದು ಸ್ವಲ್ಪ ನೀರಿನ ಅಂಶ ಇರುತ್ತಲ್ವ, ಅದು ಹೋಗೋ ತನಕ ನೀಟಾಗಿ ಇದನ್ನು ಫ್ರೈ ಮಾಡ್ಕೊತಿದ್ದೀನಿ. ನೀರೆಲ್ಲನೂ ಕೂಡ ಹೋಗಿ ಒಂದು ಸ್ವಲ್ಪ ಸೈಡಲ್ಲಿ ಎಣ್ಣೆ ಬಿಟ್ಕೊಂಡು ಬರ್ತಿರಬೇಕು. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಇದ್ದೀನಿ. ಟೊಮೆಟೊ ಸೈಡಲ್ಲಿ ಚೆನ್ನಾಗಿ ಎಣ್ಣೆ ಬಿಟ್ಕೊಂಬರೋ ತನಕ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಗರಂ ಮಸಾಲ, ಧನಿಯಾ ಪುಡಿ, ಖಾರದ ಪುಡಿ ಈ ಥರ ಸ್ಪೈಸಸ್ ಹಾಕ್ಕೊಂಡು ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚಪಾತಿ, ರೊಟ್ಟಿಗೆಲ್ಲನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಗೀ ರೈಸ್ ಮತ್ತು ಜೀರಾ ರೈಸ್ಗೂ ಕೂಡ ಸರ್ವ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಈ ಪಲ್ಯ. ಆಮೇಲೆ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಮೊದಲಿಗೆ ಆಲೂಗಡ್ಡೆನ ಕುದಿಸಿಟ್ಕೊಂಡಿದ್ದೆ ಅಲ್ವಾ, ಆ ಆಲೂಗಡ್ಡೆನ ಇದಕ್ಕೆ ಹಾಕಿ ಇನ್ನೊಂದು ಸಲ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇನ್ನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ಆಲೂಗಡ್ಡೆನ ಅದರಲ್ಲೇ ಹಂಗೆ ಸ್ಮ್ಯಾಶ್ ಮಾಡ್ಕೊತಿದ್ದೀನಿ. ಗ್ರೇವಿ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಈ ರೀತಿ ಇದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5-6 ನಿಮಿಷ ಚೆನ್ನಾಗಿ ಗ್ರೇವಿ ಕನ್ಸಿಸ್ಟೆನ್ಸಿ ಬರೋ ತನಕ ನೀಟಾಗಿ ಕುದಿಸ್ಕೊಂಡ್ರೆ ಆಯಿತು. ಆಲೂಗಡ್ಡೆ ಕರಿ ರೆಡಿ ಆಯಿತು. ತುಂಬಾ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ. ಇನ್ನು ಆಲೂಗಡ್ಡೆ ಕರಿಯೆಲ್ಲನೂ ಕೂಡ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡು ಹಂಗೇ ಸೈಡಲ್ಲಿ ಚಪಾತಿನೂ ಕೂಡ ಮಾಡ್ಕೊಂಡ್ಬಿಟ್ಟೆ. ಕರೆಂಟ್ ಹೋಗಿತ್ತು, ಅದಕ್ಕೋಸ್ಕರನೇ ಚಪಾತಿ ಮಾಡಿರೋ ವೀಡಿಯೋನ ಶೇರ್ ಮಾಡಿಲ್ಲ. ರಾತ್ರಿ ಊಟ ಎಲ್ಲನೂ ಕೂಡ ಮುಗಿಸ್ಕೊಂಡು ಬೆಳಗ್ಗೆ ಟೀಗೆ ಮತ್ತು ಹಾಲು ಕುಡಿತೀವಲ್ವ, ಅದಕ್ಕೆ ಹಾಲನ್ನ ತೊಗೊಂಡು ಬಂದಿದ್ರು. ಅದನ್ನೆಲ್ಲನೂ ಕೂಡ ಕಾಯಿಸಿ ಆಮೇಲೆ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡು ಈ ರೀತಿ ಒಂದು ಸಲ ಹಾಲನ್ನ ನೀಟಾಗಿ ಕಾಯಿಸಿ ಆಮೇಲೆ ಅದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಫ್ರಿಜ್ಜಲ್ಲಿಟ್ಟರೆ ನೈಟ್ ಕೆಲಸ ಮುಗ್ದೋಯ್ತು. ಹಾಗೇ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಕೊನೆ ತನಕ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆಗಿದ್ದರೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.